ಸಮೀರ್ ವಿಡಿಯೋ ಡಿಲೀಟ್ ವಿರುದ್ಧ ಮೇಲ್ಮನವಿಗೆ ನಿರ್ಧಾರ. ಸಿಟಿ ಸಿವಿಲ್ ಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿಗೆ ನಿರ್ಧಾರ. ಸಮೀರ್ ಪರ ವಾದ ಮಂಡಿಸಲಿದ್ದಾರೆ ಕೆವಿ ಧನಂಜಯ್ ಟೀಮ್. ಸಂಪರ್ಕದಲ್ಲಿರುವಂತಹ ಸಮೀರ್ ಟೀಮ್ ಫ್ರೀಡಂ ಟಿವಿಗೆ ಗಿರೀಶ್ ಮುಟ್ಟಣ್ಣನವರು ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಗಿರೀಶ್ ಮಟ್ಟಣ್ಣನವರು ಫ್ರೀಡಂ ಟಿವಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ವಿಚಾರ ಇಷ್ಟೇ, ಸಮೀರ್ ವಿಡಿಯೋ ಡಿಲೀಟ್ ವಿರುದ್ಧ ಮೇಲ್ಮನವಿಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಿಟಿ ಸಿವಿಲ್ ಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಸಮೀರ್ ಪರ ವಾದ ಮಂಡಿಸಲಿದ್ದಾರೆ ಕೆವಿ ಧನಂಜಯ್ ಅವರ ಟೀಮ್ ಸಮೀರ್ ಟೀಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಈ ವಿಚಾರವನ್ನ ಗಿರೀಶ್ ಮಟ್ಟಣ್ಣನವರ್ ಫ್ರೀಡಂ ಟಿವಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಹೌದು, ಕೆವಿ ಧನಂಜಯ್ ಅವರ ಟೀಮ್ ಸಮೀರ್ ಅವರ ಟೀಮ್ಗೆ ಸಂಪರ್ಕದಲ್ಲಿ ಇದ್ದಾರೆ. ಈ ಒಂದು ಕಾರಣಕ್ಕೆ ಸಮೀರ್ ಟೀಮ್ ಕೂಡ ಎಲ್ಲಾ ವಿಚಾರವನ್ನು ಕೂಡ ಲಾಯರ್ಗೆ ತಿಳಿಸ್ತಾ ಇದ್ದಾರೆ. ಎಲ್ಲಾ ಯೂಟ್ಯೂಬರ್ಸ್ ಪರ ನಿಂತಹ ಮಟ್ಟಣ್ಣನವರ್ ಸೌಜನ್ಯ ಕೇಸ್ ಪರ ವಿಡಿಯೋ ಮಾಡಿದ ಎಲ್ಲರ ಪರ ನಿಂತು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಯೂಟ್ಯೂಬ್ ನಿಂದ ವಿಡಿಯೋ ಡಿಲೀಟ್ ಮಾಡಿಸದಂತೆ ಮೇಲ್ಮನವಿ. ಯಾರೊಬ್ಬರ ವಿಡಿಯೋ ಡಿಲೀಟ್ ಮಾಡಿಸದಂತೆ ಮೇಲ್ಮನವಿಗೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಸೌಜನ್ಯ ಕೊಲೆ ತಪ್ಪು ಮುಚ್ಚಿಟ್ಟುಕೊಳ್ಳೋಕೆ ಪ್ರಯತ್ನ ನಡೆದಿದ್ಯಾ? ಹಾಗಾದ್ರೆ ತಪ್ಪು ಮುಚ್ಚಿಟ್ಟುಕೊಳ್ಳೋಕೆ ಶತ ಪ್ರಯತ್ನ ಆರೋಪ. ಫ್ರೀಡಂ ಟಿವಿಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಆರೋಪ. ಹೀಗಾಗಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಡಿಲೀಟ್ ಮಾಡಿಸದಂತೆ ಮೇಲ್ಮನವಿ. ಎಸ್, ಸೌಜನ್ಯ ಪರವಾಗಿ ಯಾರು ಬೇಕಾದ್ರೂ ಧ್ವನಿ ಎತ್ತಬಹುದು. ಯೂಟ್ಯೂಬ್ ನಲ್ಲಿ ಅವರ ಪರವಾಗಿ ಗಿರೀಶ್ ಮಟ್ಟಣ್ಣನವರು ನಿಂತ್ಕೊಂಡಿದ್ದಾರೆ. ಎಲ್ಲಾ ಯೂಟ್ಯೂಬರ್ಸ್ ಪರ ಅಂದ್ರೆ ಸಮೀರ್ ಪರ ಮಾತ್ರ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ ಪರವಾಗಿಯೂ ಕೂಡ ಗಿರೀಶ್ ಮಟ್ಟಣ್ಣನವರು ನಿಂತ್ಕೊಂಡಿದ್ದಾರೆ. ಸೌಜನ್ಯ ಕೇಸ್ ಪರವಾಗಿ ವಿಡಿಯೋ ಮಾಡಿದ ಎಲ್ಲ ಯೂಟ್ಯೂಬರ್ಸ್ ಪರವಾಗಿಯೂ ಕೂಡ ಗಿರೀಶ್ ಮಟ್ಟಣ್ಣನವರು ನಿಂತ್ಕೊಂಡಿದ್ದಾರೆ. ಯಾರೊಬ್ರು ಕೂಡ ಆ ಒಂದು ವಿಡಿಯೋವನ್ನ ಡಿಲೀಟ್ ಮಾಡಬೇಕು ಅನ್ನೋದು ಇಲ್ಲ. ಫ್ರೀಡಂ ಟಿವಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಮೀರ್ ಮಾಡಿದ ವಿಡಿಯೋ ಪರ್ಮನೆಂಟ್ ಡಿಲೀಟ್ ಆಗಿಲ್ಲ. ಕೋರ್ಟ್ ಮೇಲ್ಮನವಿ ಸಲ್ಲಿಸೋವರೆಗೂ ಪ್ರೈವೇಟ್ ಮಾಡಿರುವಂತಹ ಸಮೀರ್ ಕೋರ್ಟ್ ಆದೇಶ ಬಂದ ಕೂಡಲೇ ಮತ್ತೆ ಪಬ್ಲಿಕ್ ಮಾಡುವಂತಹ ನಿರ್ಧಾರ. ಹೌದು, ಫ್ರೀಡಂ ಟಿವಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಮೀರ್ ಅವರ ಮೊದಲನೇ ವಿಡಿಯೋ ಏನಿತ್ತಲ್ಲ, ಆ ಒಂದು ವಿಡಿಯೋ ಎಲ್ಲೂ ಕೂಡ ಡಿಲೀಟ್ ಆಗಿಲ್ಲ. ಬದಲಿಗೆ ಪ್ರೈವೇಟ್ ಮಾಡಲಾಗಿದೆ. ಪ್ರೈವೇಟ್ ಮಾಡಿದ್ರೆ ಜನಸಾಮಾನ್ಯರಿಗೆ, ವೀಕ್ಷಕರಿಗೆ ಅದು ಕಾಣಿಸಲ್ಲ. ಆ ಒಂದು ಕಾರಣಕ್ಕೆ ಪ್ರೈವೇಟ್ ಮಾಡಲಾಗಿದೆ ಹೊರತು ಡಿಲೀಟ್ ಮಾಡಿಲ್ಲ ಆ ಒಂದು ವಿಡಿಯೋವನ್ನ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರ್ ಫ್ರೀಡಂ ಟಿವಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಮೀರ್ ಮಾಡಿರುವಂತಹ ವಿಡಿಯೋ ಪರ್ಮನೆಂಟ್ ಡಿಲೀಟ್ ಆಗಿಲ್ಲ. ಕೋರ್ಟ್ ಮೇಲ್ಮನವಿ ಸಲ್ಲಿಸೋವರೆಗೂ ಕೂಡ ಅದು ಪ್ರೈವೇಟ್ ಅಲ್ಲಿ ಇರುತ್ತೆ ಆ ವಿಡಿಯೋ. ಕೋರ್ಟ್ ಆದೇಶ ಬಂದ ಕೂಡಲೇ ಮತ್ತೆ ಪಬ್ಲಿಕ್ ಮಾಡಲು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ ಫ್ರೀಡಂ ಟಿವಿಯ ಜೊತೆ ಗಿರೀಶ್ ಮಟ್ಟಣ್ಣನವರು ಹಂಚಿಕೊಂಡಿದ್ದಾರೆ.